ನೀವೊಂದು ಜಾಬ್ ಹುಡುಕ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಜಾಬ್ ಇದೆ ಅಂತ ಮೆಸೇಜ್ ಬರುತ್ತೆ. ಸೊ ನೀವು ಯಾವ ಜಾಬ್ ಇರಬಹುದು, ಅದರಲ್ಲಿ ಏನ್ ಡೀಟೇಲ್ಸ್ ಇದೆ ಎಲ್ಲ ತಿಳ್ಕೊಳ್ಳೋಣ ಅಂತ ಆ ಮೆಸೇಜ್ ನ ಓಪನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ 0. ಅದೇನಂತ ಹೇಳ್ತೀನಿ, ಮೊದಲು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮರ್ತೋಗ್ತೀರಾ. ಸೊ ನೋಡಿ, ಇದೊಂದು ವಾಟ್ಸಪ್ ಅಲ್ಲಿ ನಡೀತಿರುವಂತ ಒಂದು ಹೊಸ ಸ್ಕ್ಯಾಮ್. ಸೊ ಇದರಲ್ಲಿ ನಿಮ್ಗೆ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರುತ್ತೆ. ಸೊ ಯಾವುದೇ ಜಾಬ್ ರಿಕ್ವೈರ್ಮೆಂಟ್ಸ್ ಇರ್ಬೋದು ಅಥವಾ ಯಾವುದೇ ಬ್ಯಾಂಕ್ ರಿಲೇಟೆಡ್ ಮೆಸೇಜ್ ಅಂತ ಬಂದು ಅದರಲ್ಲಿ ನಿಮಗೆ ಇಮೇಜಸ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನ ಕಳ್ಸಿರ್ತಾರೆ. ಸೊ ನೀವು ಮೆಸೇಜ್ ಎಲ್ಲ ಬಿಡು, ಓಪನ್ ಮಾಡಿ ನೋಡೋಣ ಅದ್ರಲ್ಲಿ ಏನಿದೆ ತಿಳ್ಕೊಳ್ಳೋಣ ಅಂತ ಕ್ಯೂರಿಯಾಸಿಟಿಯಿಂದ ಆ ಮೆಸೇಜ್ ಅಲ್ಲಿ ಬರುವಂತಹ ಇಮೇಜಸ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಏನಾದ್ರು ಓಪನ್ ಮಾಡಿದ್ರೆ ಸ್ಕ್ಯಾಮರ್ಸ್ ಏನು ಆ ಒಂದು ಮೆಸೇಜ್ ಅಲ್ಲಿ ಎನ್ಕ್ರಿಪ್ಟೆಡ್ ಕೋಡ್ ಏನ್ ಹಾಕಿ ಕಳ್ಸಿರ್ತಾರಲ್ಲ, ಅದು ನಿಮ್ಮ ಮೊಬೈಲ್ ಅಲ್ಲಿ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಗೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಇಮೇಜಸ್ ಆಗ್ಲಿ, ನಿಮ್ಮ ಪ್ರೈವೇಟ್ ಡೇಟಾ ಆಗ್ಲಿ, ಇವನ್ ನಿಮ್ಮ ಫೈನಾನ್ಷಿಯಲ್ ಡೇಟಾ ಅಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ ಎಲ್ಲ ಸ್ಕ್ಯಾಮರ್ಸ್ ಹತ್ರ ಹೋಗುತ್ತೆ. ಸೊ ಅದಾದ್ಮೇಲೆ ಗೊತ್ತೇ ಇದೆ, ಈಸಿಯಾಗಿ ಅವರು ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಡೇಟಾನ ಮಿಸ್ಯೂಸ್ ಮಾಡ್ಕೊತಾರೆ. ಸೊ ಇದನ್ನ ಅವಾಯ್ಡ್ ಮಾಡಕ್ ಏನ್ ಮಾಡಿ, ನಿಮ್ಮ ವಾಟ್ಸ್ಆಪ್ ನ ಸೆಟ್ಟಿಂಗ್ ಅಲ್ಲಿ ಹೋಗಿ ಅಲ್ಲಿ ಆಟೋ ಡೌನ್ಲೋಡ್ ಏನಿರುತ್ತಲ್ಲ ಅದನ್ನೆಲ್ಲ ಡಿಸೇಬಲ್ ಮಾಡಿ. ಇದಾದ್ಮೇಲೆ ನಿಮ್ಗೆ ಯಾವುದೇ ಒಂದು ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರ್ತಿದ್ರೆ, ಎಸ್ಪೆಷಲಿ ಅದ್ರಲ್ಲಿ ಏನಾದ್ರು ಡಾಕ್ಯುಮೆಂಟೆಡ್ ಫೈಲ್ ಇದ್ರೆ ಅದನ್ನ ಓಪನ್ ಮಾಡಕ್ ಹೋಗ್ಬೇಡಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಷ್ಟು ಜನ ಯೂಸ್ ಮಾಡ್ತಾರೋ ಇಲ್ವೋ, ವಾಟ್ಸ್ಆಪ್ ಅಂತೂ ಎಲ್ಲ ಯೂಸ್ ಮಾಡೇ ಮಾಡ್ತಾರೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಎಲ್ಲ ಸ್ಕ್ಯಾಮ್ ಏನ್ ನಡೀತಿದೆ ಅಲ್ಲ, ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳಿಗೂ ಕೂಡ ಗೊತ್ತಾಗ್ಲಿ. ಇಂತಹದೇ ಮುಂದೆ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ಫಾಲೋ ಕೂಡ ಮಾಡ್ಕೊಳ್ಳಿ.